ಶ್ರೇಷ್ಠ ಗಾಯಕಿ. ಅವರು ನಿನ್ನೆ ವಿಧಿವಶ ಆಗ್ಯಾರೆ. ಅವರಿಗೆ ನಾನು ಭಾವಪೂರ್ಣವಾದಂಥ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಸರ್, 2 ದಿನಗಳಿಂದ ವಿಜಯಪುರದಲ್ಲಿ SIR ಭಾಳ ಗಲಾಟೆ ಕಾರಣ ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಯ ಬಂದಿದೆ. ಎಲ್ಲ ಮತಗಳು ಬೋಗಸ್ ಮತದಾನ ಮಾಡ್ಯಾರಲ್ಲ, 2 ದಿವಸ ಸತ್ತವ್ರದ್ದು ಹುಟ್ಟಿಂಗ್ ಹಾಕ್ಯಾರ. ಮಾರು ವಿಷಯದಲ್ಲಿ ಬಂದು ಹುಟ್ಟಿಂಗ್ ಹಾಕ್ಯಾರ. ಕೈಗೆ ಹಚ್ಚಿದಂಥದ್ದು ಯಾವುದೋ ಕೆಮಿಕಲ್ ಹಚ್ಚಿ ಅಳಿಸ್ಕೊಂಡು ವೋಟಿಂಗ್ ಹಾಕ್ಯಾರ. ಈಗ ಇದು SIR ಆಗೋದ್ರಿಂದ ಯಾರು ಸತ್ತವ್ರದ್ದೆಲ್ಲ ಫೋಟೋಗಳು ಡಿಲೀಟ್ ಆಗ್ತಾವೆ. ಮತ್ತು ನಕಲಿ ಫೋಟೋ ಹೊರಗಿನವ್ರದ್ದು ಏನು ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತಾವೆ. ಅದಕ್ಕೆ SIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ BLO ಜೊತೆಗೆ ಒಂದು ರೀತಿ ಪ್ರೀತಿಯಿಂದ ಏನು ತಪ್ಪಾಗಿದ್ದರೆ ಹೇಳಬೇಕು. ಆದರೆ ಎಲ್ಲರಿಗೂ ಅಧಿಕಾರ ಐತಿ. ನೀ ಯಾಕೆ ಬಂದೆ ಇವೇನು MLAನೂ ಅಲ್ಲ, MP ಅಲ್ಲ, ಅಥವಾ ಈ ಬಿಜಾಪುರದ ಆದಿಲ್ ಸಾಹೇಬ್ ಮರಿಮೊಮ್ಮಗನೂ ಅಲ್ಲ. ಆದಿಲ್ ಸಾಹೇಬನೂ ಹೋಗ್ಯಾನ ಆ ಕಡೆ ಹೋಗ್ಕೋತ. ಇವರೆಲ್ಲ ಗುಂಡಾಗಿರಿ ಮಾಡೋದು, ಹಂಚೋದು, ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ SIR ಆಗ್ಲಾರ್ದಂಗೆ ನೋಡ್ಕೋದು. ಇದು ಉದ್ದೇಶ ಏನಂದರೆ ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆರಿಸಿ ಬರಬಾರ್ದು. ಮತ್ತು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಈಗ ಅವ್ರು ದಬ್ಬಾಳಿಕೆ ನೋಡಿಬಿಟ್ರೆ ಮುಂದೆ ಅವರು MLA ಆಗಿದ್ರ ಗತಿ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗ್ಲಕತ್ತೈತೆ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೋತಾನಂದರೆ ಯಾರಿಗೂ ಹೆದರಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಆ ಜಿಲ್ಲೆ DC ಅವರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿಯನ್ನು ಕಾರ್ಪೊರೇಷನ್ ಕಮಿಷನರ್ ಪತ್ರ ಬರೀಲಾಕತ್ತೀನಿ. ಇವತ್ತು ಯಾವನೋ ಒಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗೆ ಮೀಟಿಂಗ್ ಮಾಡ್ತಾನೆ. BLOಗಳು ಯಾರು ಅಧಿಕಾರ ಕೊಟ್ಟರು ಅವನಿಗೆ? ಯಾವ ಅದನ್ನು ಕಂಡಕ್ಟ್ ಮಾಡೋದವ ಯಾವ ಅಧಿಕಾರಿ? ಅವನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದೀನಿ. ಇವತ್ತು ನಾಳೆ ನಾನು ಜಿಲ್ಲಾಧಿಕಾರಿಗಳು ಪತ್ರ ಬರೀಲಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರೀಲಕ್ಕೆ ನನಗೂ ನಾ ಆ್ಯಸ್ ಎ MLA ಕರೀಲಕ್ಕೆ ನನಗೆ ಅವಕಾಶ ಕೊಡಬೇಕು ಕಾನೂನಿನ ಚೌಕಟ್ಟಿನಲ್ಲಿದ್ದರೆ. ಇರಲಿಲ್ಲ ಅಂದರೆ ಅವನ ಮ್ಯಾಗೆ ಆ್ಯಕ್ಷನ್ ಆಗಬೇಕು. ಅವನ ಆಫೀಸರ್ ಯಾಕೆ ಹೋದವ BLOಗಳನ್ನ ಕರ್ಕೊಂಡು ಅವನ ಮ್ಯಾಗೂ ಕ್ರಿಮಿನಲ್ ಕೇಸ್ ಆಗಬೇಕು ಹೊರತಿ ಮೇಲೆ. ಮತ್ತು ಹೊರತಿಗೆ ಪ್ರಚೋದನೆ ಮಾಡೋದಂಥ ಏನು ವ್ಯಕ್ತಿ ಅದನ್ನಲ್ಲ ಅವನ ಮ್ಯಾಗೂ ಕೇಸ್ ಆಗಬೇಕು. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಅಂತ ಹೊಯ್ಕೋತಾರಲ್ಲ, 30,000 ಓಟ್ ಚಿಂಚೋಳಿದಿಂದ ಇಲ್ಲಿ ತರ್ಲಿಕ್ಕೆ ಆಗ್ತೈತೇನ್ರಿ? ಅಂತ 3 ಕನ್ನಡ ಮಕ್ಕಳದಾರ ಇವರು. 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ನಾಗ ತರುವಂಥದ್ದು ಸಾಧ್ಯ ಐತೆ. 30,000 ಎಷ್ಟು ವಾಹನಗಳು ಬೇಕಾಗ್ತದೆ? ಒಂದು ಕಾರ್ಯಕ್ರಮಕ್ಕೆ ಜನರನ್ನು ತರೋದಾಗೋದಿಲ್ಲ 30,000 ಜನರನ್ನ. ಅಲ್ಲಿಯೂ ನೋಡ್ರಿ ಸೇಮ್ ಹೆಸರಿನವ್ರು ಇರ್ತಾರೆ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್ನು, ಅಲ್ಲಿಯೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್ನು, ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿಯವ್ರು ಇರ್ಬೇಕನ್ನು. ಹಾಗೆಲ್ಲ ಸೇಮ್ ನಾವು 12,000 ಇಂಥ ವೋಟರ್ಸ್ಗಳು ಸೇಮ್ ಹೆಸರು ಇದ್ದವ್ರು ನಾವು ತೆಗೆದು ತೋರಿಸಿವಿ. ಚಿಂಚೋಳಿ ಒಳಗಿದ್ದವ್ರ ಹೆಸರುಗಳು ಆ ಫೋಟೋ ಬೇರೆ ಅದಾವೆ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯಿತು, ಕಿತ್ತೋಗಿದ್ದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ. ಸುಪ್ರೀಂ ಕೋರ್ಟಿಗೆ ಹೋದ, ಕಪಿಲ್ ಸಿಬಲ್ ಕೊಟ್ಟ, ಆದರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತು. ಮತ್ತು ಅದು ಇಂಟರ್ನಲ್ ಏನೋ ಚೀಫ್ ಜಸ್ಟಿಸು ಒಂದು ಚೇಂಬರ್ನಾಗೂ ಒಂದು ಕೋರ್ಟ್ ನಡೀತೈತತ್ರ. ಮತ್ತು ಕಪಿಲ್ ಸಿಬಲ್ ತೊಗೊಂಡು ಆ ಒಂದೇನು ಜಮೀರ್ ಅಹ್ಮದ್ ಖಾನನ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡು ಬಂದರು ಸಹಿತ ಇನ್ನು ನಕಲಿ ಓಟ್ ಅಂದ್ರೆ ಹತಾಶೆ ಆಗಿಬಿಟ್ಟಾರ ಕೆಲವೊಂದು ಮಂದಿ ಬಿಜಾಪುರನಾಗ. ಇವತ್ತು ಬಿಜಾಪುರ ನಗರ ಇಟ್ಟು ಸುಂದರ ಆಗೈತಿ, ಇಟ್ಟು ಶಾಂತ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂಥ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ. ಕಳೆದ 7-8 ವರ್ಷದಿಂದ ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಇತ್ತು, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರುವಂಥ ನಗರ ಆಗೈತಿ. ಇದು ಎಲ್ಲ ಇದನ್ನು ಹಾಳು ಮಾಡಬೇಕು, ಇದನ್ನು ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡಬೇಕು ಅನ್ನೋಂಥ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLOಗಳಿಗೆ ಅನಿಸೋದು ಈ ರೀತಿ ನಕಲಿ ಓಟ್ ಮಾಡ್ಯಾರ ಅನ್ನೋದು. ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನಾಗ. ನಕಲಿ ಓಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕ ಕೆಲಸ. ಅದಕ್ಕೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆ ಶಬ್ದಗಳು ಮಾತಾಡಲಿಕ್ಕೆ ನೀವು ಮಾಧ್ಯಮದವ್ರಿಗೂ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾನೆ.
ಅಂಥ ಥರ್ಡ್ ರೇಟ್ ನನ್ನ ಮಕ್ಕಳದು ಯಾವುದೂ ನೀವು ಹಾಕೋದಿಲ್ಲ. ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ದಾಗ ಅದಾರ ಬಿಡ್ರಲ್ಲ ಫುಟ್ ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರನಾಗ. ಅದ್ರಾಗ ಇಲ್ಲೊಂದು ಹುರುಬೀಜ ರಂಭಾಪುರದ ಒಂದು ಸೇರೈತಿ. ಈ ಯೂಟ್ಯೂಬದು ಹುರುಬೀಜಗಳು ಏನು ಹೇಳಿದ್ರು ಯಾರು ಕೇಳೋರು ಅದಾರ? ನಿಮ್ಮಂಥ ಮಾಧ್ಯಮಗಳದ್ದು ಕೇಳ್ತಾರೆ. ರಾಷ್ಟ್ರೀಯ ಚಾನಲ್ಗಳದು, ರಾಜ್ಯ ಚಾನಲ್ಗಳದು, ಪ್ರತಿಷ್ಠಿತ ಚಾನಲ್. ಅವೇನು ಹುರುಬೀಜಗಳು ರೊಕ್ಕ ಕೊಟ್ಕೊಂಡೇನೆ ಬಸವನಗೌಡ ಹಾಕಿಯ ವಯಸ್ಸು ಹಾಕಿಯ. ಯೋಮ ಹುರುಬೀಜ ರಂಭಾಪುರದ ಒಂದು ಹುರುಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಗೆ ದರ್ಗಾದಾಗೆ ಯಾವ ಹಾಸಿಂಪರದಾಗೆ ಹೋಗಿ ಬಿರಿಯಾನಿ ತಿನ್ಕೋತಿರ್ತಾನೆ ನನ್ನ ಮಗ. ಇಂಥ ಯೂಟ್ಯೂಬ್ಗಳಿಂದ ನನಗೇನೂ ಆಗೋದಿಲ್ಲ. ನಾನು ಆ ಶಬ್ದಗಳು ಅವ್ರ ಅಪ್ಪನಂಗೆ ಮಾತಾಡೋಕ್ಕೆ ನನ್ನ ಬಲ್ಲಿ ಭಾಳ ದೊಡ್ಡ ಶಬ್ದಕೋಶ ಐತಿ. ಆದ್ರೆ ಆ ಸ್ಟೇಟಸ್ ಅಲ್ಲ ಅಂತೇಳಿ ಯಾವ ಪಂಚಾಯತಿಗೆ ಆರಿಸಿ ಬರಲಿದೆಯಲ್ಲ, ಇಲ್ಲಿ ಬಂದು ನಮ್ಮ ಹಿಂದೂ ಏರಿಯಾದಾಗ ಇನ್ನು ಏನಾರೇ ಗುಂಡಾಗಿರಿ ಮಾಡೋದು. ನೀ ಅದಕ್ಕೆ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನರ ಕೇಳಿ ನೀ ಯಾರು ಬರ್ತೀವಿ ನಮ್ಮ ಓಣ್ಯಾಗ? ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನೆದಟ್ಟೆ ಓಟ್ ಕೇಳಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ ಸಂಘ ಸಂಸ್ಥೆದವರು ಜನರನ್ನ ಇವತ್ತು ಅವ್ರಿಗೆ ಏನು ಅವ್ರಿಗೆ ಮುಗ್ಧ ಜನ ಅದಾರ. SIRದಾಗ ಫಾರ್ಮ್ ಹೆಂಗೆ ತುಂಬಬೇಕು ಗುರುತಿಲ್ಲ. ಕೆಲವೊಂದು BLO ಒಳಗೆ ಗುರುತಿಲ್ಲ ರೀ. ಅಂಗನವಾಡಿ ಕಾರ್ಯಕರ್ತರು ಅದು ಅವಾಗೇನೂ ಬರೋದಿಲ್ಲ. ಅವ್ರಿಗೆ ಸಹಾಯ ಮಾಡ್ತಾರೆ. ಮಾಡ್ಬೋದತ್ತೈತಿ ಚುನಾವಣಾ ಆಯೋಗದ ಇದ್ರಾಗ. ನೀವೇನಲ್ಲೇ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳಿಗೆ ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತೇಳಿ ವಿಜಯಪುರ ನಗರದಲ್ಲಿ ಈ ರೀತಿ ಒಂದು ನಾಟಕ ನಡೆದ. ನೋಡಿರಿ, ಈಗ ಇದರಾಗ ಬಾಂಗ್ಲಾದೇಶಿಯರು ಎಷ್ಟು ಅದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ. ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2-2.5 ಸಾವಿರ ಬೋಗಸ್ ಹೋಟ್ಲಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದದ. ಅದಕ್ಕೆ ಇವ್ರಿಗೆ ಏನಾಗ್ಯದ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ್ರೆ ಗತಿ ಏನಾಗ್ತದೆ ರೀ? ಬಿಜಾಪುರ ಶಾಂತ ಊರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರನ್ನ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೂ 2028ಕ್ಕೆ ನಾವೇ ಆರಿಸಿ ಬರೋರು. BJP ಅವ್ರಿಗೆ ಹೇಳ್ತೀನಿ, ನೀವೇನು ಕಿಸೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಓಣ್ಯಾಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರು BJP ಟಿಕೆಟ್ ಸಿಗ್ತದೆ ಅಂತೇಳಿ. ಮೊನ್ನೆ ನಾ BJPಗೆ ಓಟ್ ಹಾಕಿದ್ಮ್ಯಾಗ ಮತ್ತೆ ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ T-ಶರ್ಟ್ ಹಾಕೊಂಡು ಅಡ್ಡಾಡಕತ್ತಾರೆ. ಯಾಕಂದ್ರೆ ಸಿಕ್ಕೇ ಬಿಡ್ತು ಅಂತೇಳಿ. ನಾನೇನೋ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀನಿ, ಹೊರಗೆ ಹೋಗ್ತಾನೆ, ಯತ್ನಾಳು ಮುಗೀತು ಅಂತ ತಿಳ್ಕೊಂಡಿದ್ರು. ಮತ್ತು ಅಂಗಿ ಕಳೆದು ಯಾಕಡ್ರೆ ಮಾರಿ ಮಾಡ್ಕೊಂಡು ಗಡ್ಡ ಬಿಟ್ಕೊಂಡು ಅಡ್ಡಾಡಕತ್ತಾವ. ಬರೋದು ಬಿಡೋದು ಅದು ಮುಂದದು. ಆದ್ರೆ ಮೊನ್ನೆ BJPಗೆ ನಾವು ಓಟ್ ಹಾಕಿದ್ದೆ. ಅದಕ್ಕೆ ಹಾಕಿದೆ, ನಾ ಯಾವ ಪಕ್ಷದಿಂದ MLA ಇದನ್ನ ಹಾಕೀನಿ, ಅದಕ್ಕೆ ವೇದಿ ಹೊಡ್ಕೊಂಡವು. ನಾವ್ರೇನು ತಿಳ್ಕೊಂಡಿದ್ರು, ಒಂದು ಏನೋ ಕಾಂಗ್ರೆಸ್ನವ್ರು ಒಂದು 7-8 ಕೋಟಿ ರೂಪಾಯಿ ಕೊಡ್ತಾರೆ, ಅಭಿವೃದ್ಧಿಗೇನೋ ಒಂದು ಏನೋ 50 ಕೋಟಿ ರೂಪಾಯಿ ಕೊಡ್ತಾರ್ತೇನೋ ಆಶ್ವಾಸನೆ ಕೊಟ್ಟು ಓಟ್ ಹಾಕ್ಯಲ್ಲ. ಮಂದಿ BJP ಹಾಕ್ಯಾರಲ್ರಿ. ಯಾರು ಹಾಕ್ಯಾರೋ ಗುರುತಲ್ಲ. ರಾಜ್ಯಾಧ್ಯಕ್ಷರೇ ಹಾಕ್ಸಾನತ್ತರು ನಮಗೂ ಸುದ್ದಿ ಐತಿ. ಅವನೇ ಇಲ್ಕಂದ್ರೆ ನೀವು DK ಶಿವಕುಮಾರ್ ಹೇಳ್ದಂಗೆ ಹಾಕಲಿಲ್ಲ ಅಂದ್ರೆ ನಾನು ಎಲ್ಲ ಹಗರಣಗಳು ತೆಗಿತಾನ. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರೆ. ರಾಜ್ಯಾಧ್ಯಕ್ಷ ವೋಟಿಂಗ್ ಆದ್ಮ್ಯಾಗ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲು ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತೊಗೊಲಿ, ಅವ್ರ ಮನೆಗೆ ಹೋಗಿ ಹಚ್ತಾರೆ. ಇವ ಅಧ್ಯಕ್ಷ ಅಲ್ಲಿ ಓಟ್ ಹಾಕಿ ಬರ್ತಾರೆ, ಅಲ್ಲಿಂದ ವಿಪ್ ಬರ್ತಾರೆ. ಅಂದ್ರೆ ಭಾರಿ ವ್ಯವಸ್ಥಿತವಾಗಿ DK ಶಿವಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಈ ರಾಜ್ಯಾಧ್ಯಕ್ಷ ಅತ್ಯಂತ ನಾಚಿಕೆಗೇಡಿ ಕೆಲಸ ಈ ರಾಜ್ಯದಲ್ಲಿ ಮಾಡ್ಯಾರ. ಹೌದು. ನಾ ಯಾಕೆ ಕೊಟ್ಟೆ ಅಂದ್ರೆ ನೋಡ್ರಿ, ನಾ ಬರೀ ಮೂಕು ಹೋಗಿ ಅಲ್ಲಿ ನಾನು ಏನಾರು ಓಟ್ ಹಾಕಿದ್ರೆ ಈ ನನ್ನ ಮಕ್ಕಳು ಅದಾರಲ್ಲ, ಅವನು ಫೇಕ್ ಅಕೌಂಟ್ ಅದಲ್ಲ ಸಾಮಾಜಿಕ ಜಾಲದ, ಆದರೂ ಹಾಕಿದ್ರು ಅವರು. ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕ್ಸಿದ್ದ. ನಾ ಇಷ್ಟೇ ಹೇಳ್ತೀನಿ ವಿಜೇಂದ್ರಗೆ, ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾರೇ ನೀನು ಕೆಟ್ಟ ಶಬ್ದಗಳನ್ನು ಹಾಕಿದೆ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನನ್ನ ಬಳಿ ಐತಿ. ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ನನ್ನ ಬಳಿ ಇತಿಹಾಸ ಐತಿ. ನೀ ಸುಮ್ಮ ಹುಷಾರಲ್ಲೇ ಅಟ್ಟೆ ಇರಬೇಕು. ನಿನಗೆ ನಕಲಿ ಏನೋ ಫೇಸ್ಬುಕ್ನಾಗ ಅಕೌಂಟ್ ಮಾಡಿ ಅಸಹ್ಯ ಬರೆಸ್ತೀಯಲ್ಲ, ನೀನು ಇತಿಹಾಸನೂ ನನಗೆ ಗೊತ್ತೈತಿ. ನಾನು ಬರ್ಸ್ಲಕ್ಕೆ ಚಾಲು ಮಾಡ್ತೀನಿ ಅಟ್ಟೆ. ಸೋಮ ಈಗ ಹೋಗೋ ಕಾಲ ಬಂದೈತಿ, ನಿಂದು ಮುಗಿದೈತಿ.
ನೀ ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆಯ ರಾಜಕಾರಣಿ ಅಂತ ಗುರ್ತಾಗೈತಿ, ಭಾಳ ಹಾರಾಡಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕಿದಿ ನಿನ್ನ ಚೇಲಾಗಳ ಕಡೆಯಿಂದ ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು ಹೇಳ್ತೇನೆ.